ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋದಾಗಿರಲಿ, ಇಷ್ಟೊತ್ತಲ್ಲಿ ಅದು ಅರ್ಧ ರಾತ್ರಿಲಿ ಇವ್ರ ರೂಮಲ್ಲಿ ಇವಳಿಗೇನು ಕೆಲಸ? ತಾಯಿ ಇರೋ ಮಕ್ಕಳೇ ಬೆಳೀತಾ ಬೆಳೀತಾ ಪುಂಡು ಪೋಖ್ರಿಗಳಾಗ್ತಾರೆ. ನೀವು ಅರ್ಥ ಮಾಡ್ಕೊಳ್ತಿರೋ ಬಿಡ್ತಿರೋ, ಅರ್ಪಿತಾ ಆಂಟಿನ ಮನೆಯಿಂದ ಹೊರಗೆ ಹಾಕೋದಕ್ಕೆ ನಾನು ಬಿಡಲ್ಲ. ಅರ್ಪಿತಾ ಆಂಟಿ ಒಂದು ವೇಳೆ ಮನೆಯಿಂದ ಹೊರಗೆ ಹೋಗೋದಾದ್ರೆ ಮಗನಾಗಿ ನಾನು ಅವ್ರ ಹಿಂದೆ ಹೋಗ್ತೀನಿ. ಏನ್ ಮಾತಾಡ್ತಿದ್ಯಾ ಆರ್ಯ? ಎಸ್ ಡ್ಯಾಡ್, ಇದೇ ನನ್ನ ನಿರ್ಧಾರ. ನನಗೆ ಗೊತ್ತಮ್ಮ, ಯಾವಾಗ ಸೂರ್ಯನ ರೂಮಲ್ಲಿ ಅರ್ಪಿತನ್ ನೋಡ್ದೋ ಅವಾಗ ನಿನ್ನ ಮನಸ್ಸಿಗೆ ತುಂಬ ಆಘಾತ ಆಗಿದೆ ಅಂತ. ನಮಗೆ ಯಾಕಮ್ಮ ಬೇಕು? ಅವ್ರು ಯಾರ ಜೊತೆಗಾದ್ರೂ ಇರಲಿ, ಹೆಂಗಾದ್ರೂ ಇರಲಿ, ನಮ್ಗೆ ಇವ್ರುಗಳ ಸವಾಸನೆ ಬೇಡ. ನಮ್ಮ ಪಾಡಿಗೆ ನಾವು ಓಡ್ಬಿಡೋಣ ಬಾಮ. ಆ ಮನೆ ಹಳಿ ಅರ್ಪಿತಾ ಇಂತೋಳು ಅಂತ ಗೊತ್ತು ತಾನೆ ಅಮ್ಮ. ಎರಡು ಕೈ ಸೇರಿದ್ರೆ ಮಾತ್ರ ಚಪ್ಪಾಳೆ. ಯೋಚನೆ ಮಾಡು, ಇದು ಹಾಗೆ ಆಗಿರೋದು. ಇಷ್ಟು ದಿನ ನಿಂಗೆ ಅರ್ಥ ಆಗಿರ್ಲಿಲ್ಲ, ಮುಗ್ದೆ ಆಗಿದ್ದೆ. ಈಗ ನಿನ್ ಕೈಲಿ ಅರಗಿಸ್ಕೊಳಕ್ ಆಗ್ತಿಲ್ಲ. ಆದಿ ಪ್ಲೀಸ್, ನಾನು ಒಂಟಿಯಾಗಿರ್ಬೇಕು, ದಯವಿಟ್ಟು ಎಲ್ಲಿಂದ ಹೊರಟೋಗು. ನಾನು ಯಾಕಮ್ಮ ಹೋಗ್ಬೇಕು? ನಾನು ಹೋಗಲ್ಲಮ್ಮ. ಇನ್ನೊಬ್ಳೆ ಬಿಟ್ಬಿಟ್ಟು ಹೋದ್ರೆ ನೀನು ಅಳ್ತಾ ಕೂತ್ಕೋತೀಯ. ನಿನ್ ಕಣ್ಣಲ್ಲಿ ಇವ್ರಿಗೋಸ್ಕರ, ಇವ್ರ ಮನೆಯವ್ರಿಗೋಸ್ಕರ, ಇವ್ರು ಮಾಡಿರೋ ಹಲ್ಕಾ ಕೆಲಸಗಳಿಗೋಸ್ಕರ ಕಣ್ಣೀರು ಹಾಕ್ಬಾರ್ದಮ್ಮ. ಆಗೋದಕ್ಕೆ ನಾನು ಬಿಡಲ್ಲ, ಅದು ನನ್ನ ಜವಾಬ್ದಾರಿ. ಆದಿ ಪ್ಲೀಸ್, ನೀನು ಈ ಥರದೆಲ್ಲ ಮಾತಾಡ್ತಾ ಇರೋದ್ರಿಂದ ನನಗೆ ಇಷ್ಟ ಆಗ್ತಾ ಇಲ್ಲ, ಸಂಕಟ ಆಗ್ತಿದೆ ನನಗೆ. ನಿನಗೆ ಕೇಳೋದಕ್ಕೆ ಇಷ್ಟ ಆಗ್ತಿಲ್ಲ, ಸಂಕಟ ಆಗ್ತಿದೆ ಅಂತಿದ್ಯಾ? ನಿನ್ ಕಣ್ಣಾರ ನೋಡಿದ್ಯಲ್ಲಮ್ಮ, ನೋಡಿದ್ಮೇಲೆ ಆದ್ರೂ ಅರ್ಥ ಮಾಡ್ಕೋ. ಈಗಲೂ ನೀನು ಇದೇ ಭ್ರಮೇಲಿ ಇರ್ತೀನಿ, ಅದೇ ಚಂದ ಅಂದ್ಕೊಂಡ್ರೆ ನಿನ್ನಷ್ಟು ಮೂರ್ಖರು ಇನ್ಯಾರು ಇರಲ್ಲಮ್ಮ. ನೋಡು, ಹೇಳಷ್ಟು ಹೇಳಿದ್ದೀನಿ, ಇದ್ರ ಮೇಲೆ ನಿನ್ನಿಷ್ಟ. ಈಗ ನಿನ್ನ ಗುಣ ಆಗಿದೆಯಾ? ಹೂ ಅಂದರೆ ಟ್ಯಾಕ್ಸಿ ಬುಕ್ ಮಾಡ್ತೀನಿ, ಮನೆಗೆ ಹೋಗೋಣ. ಹಾಗಲ್ಲ ಅದೇ, ದಯವಿಟ್ಟು ಅರ್ಥ ಮಾಡ್ಕೊ. ಜ್ಯೋತಿಷ್ರು ಹೇಳಿದ್ದನ್ನ ಕೇಳಿದ ಮೇಲೂ ನಾನು ಇರಲಿಲ್ಲ ಅಂದರೆ ತಪ್ಪಾಗುತ್ತೆ. ದಯವಿಟ್ಟು ನೀನೇನೇನೋ ಮಾತಾಡಬೇಡ. ಪ್ರೀತಿ, ಕರ್ತವ್ಯ ಇದಕ್ಕೋಸ್ಕರ ಅಲ್ಲ, ಅಟ್ಲೀಸ್ಟ್ ಮಾನವೀಯತೆ ದೃಷ್ಟಿಯಿಂದಾದರೂ ನಾನು ಇಲ್ಲಿ ಇರಲೇಬೇಕು. ಇದರಲ್ಲಿ ನನ್ನ ಕೆಲಸಗಳಿದೆ, ನನ್ನ ಜವಾಬ್ದಾರಿ ಇದೆ. ಅವ್ರು ಹೇಳಿದ ಪೂಜೆ ಮೀರ್ಬೋದು, ಅಥವಾ ಈ ಮನೆಗೆ ಮಗು ಬರೋದಾಗಿರ್ಬೋದು. ಇದರಲ್ಲಿ ನನ್ನ ಪಾತ್ರ ಇದೆ. ದಯವಿಟ್ಟು ನಾನು ಇಲ್ಲೇ ಇರ್ತೀನಿ, ಬಲವಂತ ಮಾಡಬೇಡ. ಹಾಗಿದ್ಮೇಲೆ ಬೇಜಾರು ಯಾಕೆ ಮಾಡ್ಕೋತೀಯಾ? ಅನ್ಭವಿಸು. ಆದಿ, ಹೀಗೆ ಕೂತ್ಕೊಂಡ್ರೆ ಹೇಗೆ? ಅಲ್ಲಿ ನೋಡತ್ತೆ ಹೇಗೆ ಕೂತಿದಾರಂತ. ಈ ಮನೆ ಒಂದು ಮನೆನಾ? ಅಸಹ್ಯ ಆಗುತ್ತೆ ಇಲ್ಲಿರೋದಕ್ಕೆ. ನಾವು ಫಸ್ಟ್ ನಮ್ಮ ಮನೆಗೆ ಹೋಗ್ಬೇಕು. ಜೋಬ್ಟಿಲಿದ್ರು ಪರವಾಗಿಲ್ಲ, ನೆಮ್ಮದಿ ಊಟ ಮಾಡ್ತೀವಿ, ನಿದ್ದೆ ಮಾಡ್ತೀವಿ. ಮೆತ್ತಗೆ ಮಾತಾಡ್ತೀಯಾ? ಮೊದಲೇ ಅತ್ತೆ ಬೇಜಾರಲ್ಲಿದ್ದಾರೆ. ಬೇಜಾರಲ್ಲಿದ್ದಾರೆ ಅಂದಮೇಲೆ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಸುಮ್ಮನೆ ಇರ್ತೀಯಾ? ಗಾಯದ ಮೇಲೆ ಬರೇ ಎಳಿಬೇಡ. ಮೊದಲೇ ಅತ್ತೆ ಬೇಜಾರು ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ ತಿಂಡಿ ತಿಂದಿನ ಈ ಊಟನೂ ಮಾಡಲ್ಲ ಅಂತ ಕೂತಿದ್ದಾರೆ. ನಾನಿಲ್ಲಿ ಬಂದಿದ್ದು ಅತ್ತೆನ ಊಟಕ್ಕೆ ಒಪ್ಸು ಅಂತ. ನೀನು ಹಿಂಗೆ ಮಾತಾಡಿದ್ರೆ ಅವ್ರಿಗೆ ಬೇಜಾರಾಗಲ್ವಾ? ಇವಾಗ ಏನು ಮಾಡ್ಬೇಕು ನಾನು? ಅತ್ತೆಗೆ ಊಟ ಮಾಡು ಅಂತ ಒಪ್ಸು. ಅವ್ರಿಗಾದ್ರೂ ಹೇಗೆ ಮನ್ಸಿರುತ್ತೆ? ನೋಡಿದಿಲ್ಲ ಸೂರ್ಯ ಎಂಥ ಮನುಷ್ಯ ಅಂತ. ಅತ್ತೆ ಹತ್ರ ಈ ರೀತಿ ಎಲ್ಲ ಮಾತಾಡಬೇಡ ನೀನು.
ಹೋಗಿ ಅವ್ರ ಹತ್ರ ಏನೂ ಆಗಲ್ಲ, ಎಲ್ಲ ಸರಿ ಹೋಗುತ್ತೆ, ಬನ್ನಿ ಊಟ ಮಾಡಿ ಅಂತ ಕರಿ. ಟ್ರೈ ಮಾಡ್ತೀನಮ್ಮ. ಮನ್ಸಲ್ಲಿ ಇಲ್ದಿರೋದನ್ನ ನಾಲ್ಗೆ ತರೋದು ತುಂಬ ಕಷ್ಟ ಅಂಥದ್ದು ನಮ್ಮಮ್ಮ ನನಗಂತೂ ಹೇಳ್ಕೊಟ್ಟಿಲ್ಲ. ಅಮ್ಮ, ಬೆಳಿಗ್ಗೆ ತಿಂಡಿ ತಿಂದಿಲ್ವಂತೆ? ಬಾ ಊಟ ಮಾಡು ಬಾ. ನಿನಗೆ ಇರ್ತಿರೋದು, ಬಾ ಊಟ ಮಾಡು ಬಾ. ನನಗೆ ಬೇಡ ಅದೇ, ನೀವು ಹೋಗಿ ಊಟ ಮಾಡಿ. ಬೇಡ ಅಂದರೆ ನಿನಗೋಸ್ಕರ ತಾನೆ ನಾವುಗಳು ಇಲ್ಲಿರೋದು. ನೀನು ಊಟ ಮಾಡಲ್ಲ, ನಾನು ಊಟ ಮಾಡಲ್ಲ. ಅದೇ ಆಗ ಮಾತಾಡೋದು. ನಾನು ನಿಮ್ಮ ಜೊತೆ ಕೂತ್ಕೋತೀನಿ, ಬನ್ನಿ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳಬೇಕು. ಬನ್ನಿ ಇಬ್ರಿಗೂ ಊಟ ಬಡಿಸ್ತೀನಿ. ಪ್ಲೀಸ್, ನನಗೆ ಮನಸ್ಸಿಲ್ಲ. ನನಗೆ ಒಂಟಿಯಾಗಿರುತ್ತೆ, ಬಿಟ್ಬಿಡಿ. ಹೋಗಿ ನೀವಿಬ್ರು ಊಟ ಮಾಡಿ. ಇವಾಗ ಏನಾಯ್ತು? ಯಾಕೆ ಈ ರೀತಿ ಬೇಜಾರು ಮಾಡ್ಕೊಂಡು ಕೂತಿದ್ಯಾ ಹೇಳು? ಅಮ್ಮ, ಆಗಿರೋದ್ರಲ್ಲಿ ನಮ್ದೇನೋ ತಪ್ಪಿದ್ಯಾ? ಇಲ್ಲ ತಾನೆ? ಅವ್ರುಗಳು ಮಾಡಿದ್ದು ಅವ್ರಿಗೆ, ನಮಗೇನಂತೆ? ಬಾ ಊಟ ಮಾಡೋಣ. ಮನಸ್ಸಿಗೆ ತುಂಬ ನೋವಾಗಿದೆ ಅದೇ. ಈ ಮನೇಲಿ ಯಾರು ಇರಬಾರ್ದು ಅಂತ ಅನ್ಕೊಂಡಿದ್ನೋ ಅವ್ರನ್ನ ಇವತ್ತು ಇಲ್ಲೇ ಉಳಿಸ್ಕೊಂಡಿದ್ದಾರೆ. ಯಾಕೋ ಈ ಮನೆ ನಂದು ಅಂತ ನನಗೆ ಫೀಲ್ ಆಗ್ತಿಲ್ಲ. ನಿಂದು ಅಂತ ಯಾರು ಹೇಳಿತು? ಈ ಮನೇಲಿ ನಿನ್ನ ಅವಶ್ಯಕತೆ ಇಲ್ಲ ಅಂತ ಅವ್ರುಗಳು ಯಾವತ್ತೋ ಹೇಳಿದ್ರು. ಅದಿ ಸುಮ್ಮನಿರ್ತ್ಯಾ? ಈ ಸಮಯದಲ್ಲಿ ಅತ್ತೆನ ಸಮಾಧಾನ ಮಾಡಬೇಕು, ಧೈರ್ಯ ತುಂಬಬೇಕು. ಅಂತಿದ್ರಲ್ಲಿ ನೀನು ಈ ರೀತಿ ಆಡಿದ್ರೆ? ಅವನು ಹೇಳಿದ ಸರಿಯಾಗಿದೆ. ನಾನಿಲ್ಲಿರೋದು ಸರಿ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಇಂಥ ಅಸಹ್ಯನ್ನೆಲ್ಲ ನೋಡಿದ್ಮೇಲೆ. ಅಲ್ವಮ್ಮ? ಪ್ಲೀಸ್ ಆದಿ, ಏನೇನೋ ಮಾತಾಡ್ಬೇಡ. ಮಾತಾಡದೆ ಇರ್ಬೋದು ನಿರುಷ, ಆದರೆ ಮನಸ್ಸಲ್ಲಿರೋದನ್ನ ಬದಲಾಯಿಸೋದಕ್ಕಾಗಲ್ಲ. ಯಾವುದು? ನೀನು ಅರ್ಪಿತನ ಸೂರ್ಯ ರೂಮಲ್ಲಿ ನೋಡಿ ಏನು ಹೇಳ್ದೆ ಹೇಳೋ? ನಾನೇನು ಹೇಳ್ದೆ? ಇಷ್ಟೊತ್ತಲ್ಲಿ ಅವ್ರ ರೂಮಲ್ಲಿ ನೀವೇನು ಮಾಡ್ತಿದ್ದೀರಾ ಅಂದೆ ಅಲ್ವಾ? ಇರ್ಬೋದಪ್ಪ. ಇರ್ಬೋದಪ್ಪ ಅಲ್ಲ ಕಣೋ. ನೀನು ಹಾಗೆ ಹೇಳಿದ್ಮೇಲೆ ನನಗೆ ಆ ಯೋಚನೆ ಬಂದಿದ್ದು. ಯಾವ ಯೋಚನೆ ಅಮ್ಮ? ಅರ್ಪಿತ ಕಣೋ. ಅವಳ ಮಾತು ಕೇಳಿಕೊಂಡು ಇವ್ರುಗಳು ಅವಳನ್ನ ಇಲ್ಲೇ ಇರಿಸ್ಕೊಂಡಿದ್ದಾರೆ. ಯಾಕೆ ಹೇಳು? ನಾನು ಈ ಮನೇಲಿ ಇರೋದು ಇಷ್ಟ ಇಲ್ಲ ಅಂತ. ಸೂರ್ಯವ್ರದೇ ಕಾರಣಕ್ಕೆ ನನಗೆ ಡಿವೋರ್ಸ್ ಮಾಡ್ತಾ ಇರೋದು. ಕಂಡಿದ್ದನ್ನ ಪ್ರಮಾಣಿಸ್ ನೋಡು, ಕೇಳಿದ್ದನ್ನ ನಂಬೇಡ ಅಂತ ಹೇಳ್ತಾರೆ. ಎಲ್ಲ ನೋಡಾಯ್ತು ಆದಿ, ಎಲ್ಲ ಮುಗೀತು, ಎಲ್ಲ ಮುಗೀತು. ಅಲ್ವಮ್ಮ? ನಿನಗೆ ಅಸಹ್ಯ ಆಗುತ್ತೆ, ಹಿಂಸೆ ಆಗುತ್ತೆ ಅನ್ನೋದಾದ್ರೆ ಒಂದು ಕ್ಷಣ ಇಲ್ಲಿರೋದು ಬೇಡ. ಆದಿ ಸುಮ್ಮನಿರು. ಅತ್ತೆ, ನೀವಿಬ್ರು ಆವೇಶದಲ್ಲಿ ನಿರ್ಧಾರ ತಗೋತಿದ್ದೀರಾ. ಎಲ್ಲ ಸರಿ ಹೋಗುತ್ತೆ ಅಂತ ನನಗೆ ಅನಿಸ್ತಾ ಇಲ್ಲ ನಿರುಷ. ಇನ್ನು ಹಾಗಾಗಲ್ಲ. ಬಾಮನ ಮನೆಗೆ ಹೋಗೋಣ. ಆದಿ ಸುಮ್ಮನಿರ್ತೀಯಾ? ಅತ್ತೆ, ಇವನ್ಗಂತೂ ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗ್ಬೇಕು ಅನ್ನೋದೇ ಯೋಚನೆ. ನೀವಾದ್ರೂ ಸ್ವಲ್ಪ ಸಮಾಧಾನವಾಗಿ ಯೋಚನೆ ಮಾಡಿ ಅತ್ತೆ. ಇಷ್ಟೆಲ್ಲ ಆದ್ಮೇಲೆ ಇನ್ನೂ ಸಮಾಧಾನವಾಗಿ ಯೋಚನೆ ಮಾಡಿ ಅಂತ ಹೇಳ್ತಾ ಇದೀಯಾ? ಈಗ ಏನ್ ಮಾಡ್ಬೇಕಂತಿದ್ದೀರಾ? ನಿರ್ಧಾರನ ಬದಲಾಯಿಸೋದಕ್ಕಾಗಲ್ಲ. ನಾವು ಈ ಮನೆಯಿಂದ ಹೊರಡಬೇಕು ಅಷ್ಟೇ. ಅತ್ತೆ, ನನ್ನ ಮಾತು ಕೇಳಿ. ರಂಜಿತಣ್ಣ, ಯಾಕೆ, ಏನಾಯ್ತು? ಅಯ್ಯೋ ಅಜ್ಜಿ, ಆರ್ತಿ ಅತ್ತೆ ಮನೆ ಬಿಟ್ಟು ಹೋಗ್ತೀನಂತ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊತಿದ್ದಾರೆ. ಅವಳಿಗೇನಾಯ್ತೆ? ಅವಳು ಇನ್ನೂ ಪೂರ್ತಿ ಹುಷಾರಾಗೇ ಇಲ್ಲ, ಹಾಗೆ ಹೊರಟು ನಿಂತಿದ್ದಾಳ? ನಂಗೆ ಗೊತ್ತಿಲ್ಲ, ಅವ್ರು ಯಾರ ಮಾತು ಕೇಳ್ತಾನೆ ಇಲ್ಲ. ಯಾಕೆ, ಯಾರಾದ್ರೂ ಏನಾದ್ರು ಅಂದ್ರ? ಸೂರ್ಯ, ನೀನೇನಾದ್ರೂ ಅಂದ್ಯಾ ಅವಳಿಗೆ? ನನ್ನ ಮೇಲೆ ಯಾಕಮ್ಮ ಗೋಬೆ ಕೌರ್ಸ್ಯ? ನಾನು ಅವ್ರ ಜೊತೆ ಮಾತಾಡಿಲ್ಲ. ಅರ್ಪಿತಾ ಏನಾದ್ರು ಅಂದಿರ್ಬೇಕು. ಅವಳು ಯಾರೇ ಏನಾದ್ರು ಅನ್ನಕ್ಕೆ? ಅರ್ಪಿತಾನು ಇದೇ ಮನೇಲಿ ಇರ್ತಾಳೆ, ಆರ್ತಿನೂ ಇದೇ ಮನೇಲಿ ಇರ್ತಾಳೆ. ಅದನ್ನ ನಾನು ಅವತ್ತೇ ಸ್ಪಷ್ಟವಾಗಿ ಹೇಳಿದ್ದೀನಿ. ಖಂಡಿತ ಅವಳೇನು ಅಂದಿರಲ್ಲ. ಹಾಗಾದ್ರೆ ನಂಗೆ ಗೊತ್ತಿಲ್ಲ, ಅದಕ್ಕೆ ನಾನು ರಂಜಿತ್ ಅಣ್ಣಂಗೆ ಕೇಳಿದ್ದು. ಅವರೇ ಸರಿ ಆರ್ತಿ ಅತ್ತೆನ ತಡಿಯಕ್ಕೆ. ಯಾಕೆ, ನಾನಿಲ್ವಾ? ನಾನು ಅವಳನ್ನ ತಡಿತೀನಿ. ಮಾವ, ನೀವು ಒಂದು ಮಾತು ಹೇಳಿ, ಆರ್ತಿ ಅತ್ತೆ ಇಲ್ಲೇ ಉಳ್ಕೋತಾರೆ. ನನ್ನ ಮಾತು ಅವ್ರು ಕೇಳಬೇಕಲ್ಲ.
ಮನೆಯನ್ನು ಮನೆಯಾಗಿಡೋ ಜವಾಬ್ದಾರಿ ಅವರವರಿಗೆ ಬಿಟ್ಟಿದ್ದು ಅಂತ ನಾನು ಅವತ್ತೇ ಹೇಳಿದ್ದೀನಿ. ಆರ್ತಿನ ಕರೆದಿದ್ದು ನಾನೇ ಅವಳನ್ನ ತಡಿತೀನಿ. ಆರ್ತಿ ಏನು ಮಾಡ್ತಿದ್ದೀಯಾ? ನೀನು ಪೂರ್ತಿ ಹುಷಾರಾಗೋರ್ಗು ಎಲ್ಲೂ ಹೋಗ್ಬಾರ್ದು ಅಂತ ನಾ ಹೇಳಿಲ್ಲ. ನೋಡು, ನಿನ್ನ ಕೈಲಿ ನಿಂತ್ಕೊಳ್ಳೋಕ್ಕೂ ಶಕ್ತಿ ಇಲ್ಲ. ಅಮ್ಮ ಪ್ಲೀಸ್ ನನ್ನ ಬಲವಂತ ಮಾಡಬೇಡಿ. ದೈಹಿಕವಾಗಿ ಹುಷಾರಾಗೋದಕ್ಕೆ ಮಾನಸಿಕವಾಗಿ ಹುಷಾರಾಗಿರಬೇಕು. ಆದರೆ ನಾನಿಲ್ಲಿದ್ರೆ ಅದು ದಿನ ದಿನ ಹದಗೆಡುತ್ತೆ. ಯಾಕೆ ಬೇಡವಾದನ್ನೆಲ್ಲ ಮಾಡ್ತೀಯ ಆರ್ತಿ? ನಿನ್ನ ಆರೋಗ್ಯ ಅಷ್ಟೇ ನಿನ್ನ ಕಾಳಜಿ ಆಗಿರಬೇಕು. ಇಷ್ಟು ದಿನ ನೀವು ನನ್ನನ್ನು ನೋಡ್ಕೊಳೋದಕ್ಕೆ ತುಂಬ ಥ್ಯಾಂಕ್ಸ್. ದಯವಿಟ್ಟು ನನ್ನ ಬಲವಂತ ಮಾಡಿಬಿಡಿ. ಇನ್ನು ನಾನು ನಿಮಗೆ ತೊಂದರೆ ಕೊಡಲ್ಲ. ತೊಂದರೆನಾ? ನೀನು ನನ್ನ ಮಗನ ಪ್ರಾಣ ಕಾಪಾಡಿದ್ಯಾ ಆರ್ತಿ? ಅದ್ರ ಬದಲಾಗಿ ನಾವೇನು ಮಾಡೋದಕ್ಕೆ ಸಾಧ್ಯ ಹೇಳು? ಈಗ ನಿನಗಾಗಿರೋದು ನನ್ನ ಮಗನಿಗೆ ಆಗಿದ್ರೆ ಆಗ ನನಗೆಷ್ಟು ನೋವಿರ್ತಿತ್ತೋ ಈಗಲೂ ಅಷ್ಟೇ ನೋವಿದೆ ಆರ್ತಿ. ಅಜ್ಜಿ, ಮಾವನ ಪ್ರಾಣನೇ ಉಳಿಸಿದಾರೆ ಅತ್ತೆ, ಆದರೆ ಇವಾಗ ಬಂದಿರೋ ಕಂಟಕ? ಅತ್ತೆ, ಹೊರಟಿದ್ದೀರಾ ನೀವು? ಮಾವನ ಪ್ರಾಣಕ್ಕೆ ಕಂಟಕ ಇದೆ ಅಂತ ಜ್ಯೋತಿಷಿ ಹೇಳಿದ್ರು ಅಂತ ನೀವೇ ನಂಗೆ ಹೇಳಿದಿರಿ, ಮರ್ತ್ಬಿಟ್ರಾ? ಅಲ್ಲ, ಇವಾಗ ಬಂದಿದ್ದ ಕಂಟಕ ಸಾಲ್ವ್ ಆಯ್ತು ಅಂತ ನೀವೆಲ್ಲ ಅಂದ್ಕೊಂಡಿದ್ದೀರಿ. ಸಾಲ್ವ್ ಆಗಿಲ್ಲ. ನಾನು ಅವತ್ತು ಹೇಳಿದೆ, ಇವತ್ತು ಹೇಳ್ತೀನಿ ಕೇಳಿ. ಒಂದು ಸರ್ತಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಟ್ಟವರು, ಅದರಲ್ಲೂ ಫೇಲ್ ಆಗಿರೋರು, ಇನ್ನೊಂದು ಸರ್ತಿ ಕೊಲೆ ಮಾಡೋಕ್ಕೆ ಪ್ರಯತ್ನ ಪಡಲ್ಲ ಅಂತ ಏನು ಗ್ಯಾರಂಟಿ? ಅದು ಹಿಂದಿನ ಸರ್ತಿ ಫೇಲ್ ಆಗಿರೋದ್ರಿಂದ ಈ ಸರ್ತಿ ತುಂಬ ಎಚ್ಚರಿಕೆ ವಹಿಸಿ ಕೊಲೆ ಪ್ಲ್ಯಾನ್ ಮಾಡ್ತಾರವರು. ಮತ್ತೆ ನೀವು ಸಾವಿತ್ರಿ ಥರ ಮಾವನ ಪ್ರಾಣ ಉಳಿಸಿದ್ರಿ, ಆಸ್ಪತ್ರೆಗೆ ಸೇರ್ಕೊಂಡ್ರಿ, ಆರೋಗ್ಯ ಹಾಳು ಮಾಡ್ಕೊಂಡ್ರಿ. ಯಾಕೆ? ಮತ್ತೆ ಮಾವ ಇದೇ ಪರಿಸ್ಥಿತಿ ಎದುರಿಸ್ಲಿ ಅಂತನಾ? ಅಲ್ಲತ್ತೆ, ಈ ಸರ್ತಿ ಕೊಲೆ ಪ್ರಯತ್ನ ಆದಾಗ ನೀವು ಅಡ್ಡ ಬಂದ್ರಿ, ಮಾವನ ಅದೃಷ್ಟ ಚೆನ್ನಾಗಿತ್ತು, ಮಾವ ಬಚಾವಾದ್ರು. ಅಕಸ್ಮಾತ್ ನೆಕ್ಸ್ಟ್ ಟೈಮ್ ಕೊಲೆ ಪ್ರಯತ್ನ ಆದಾಗ ಮಾವನ ಅದೃಷ್ಟ ಕೆಟ್ಟು ಬಿಡ್ತು ನಿರಂಜಿತ್. ನೋಡಿದ್ರಾ? ನಿಮ್ಗೆ ಅದ್ರ ಬಗ್ಗೆ ಯೋಚನೆ ಮಾಡೋದಕ್ಕೂ ಹಿಂಸೆ ಆಗ್ತಿದೆ. ಆದರೆ ಆ ಜ್ಯೋತಿಷಿಗಳು ಹೇಳಿದ್ದಾರೆ ಅದು ಹಾಗೇ ಆಗುತ್ತೆ ಅಂತ. ಅದಕ್ಕೆ ಪರಿಹಾರ ಕೂಡ ಹೇಳಿದಾರೆ ಅತ್ತೆ. ಆ ಪರಿಹಾರ ಸಿಗಕ್ಕೆ ವರ್ಷಾನ್ಗಟ್ಲೆ ಹಿಡ್ಸತ್ತೆ. ಅಷ್ಟರಲ್ಲಿ ಅಜ್ಜಿ, ವರ್ಷಗಟ್ಲೆ ಏನಿಲ್ಲ. ಆದಿತ್ಯನಿಂದನೋ ಆರ್ಯನಿಂದನೋ ಮಗು ಆದರೆ ಆ ಮಗುವಿನ ಶಕ್ತಿ ಮಾವನ ಪ್ರಾಣ ಉಳಿಸುತ್ತೆ ಅಂತ ಹೇಳಿದ್ದಾರೆ ಜ್ಯೋತಿಷಿಗಳು, ಅಲ್ವಾ? ಅದಕ್ಕೆ ಹೇಳಿದ್ದು ಪರಿಹಾರ ಸಿಗಕ್ಕೆ ವರ್ಷಾನುಗಟ್ಲೆ ಆಗುತ್ತೆ ಅಂತ. ಈಗ ಸದ್ಯಕ್ಕೆ ದಂಪತಿಗಳಿಬ್ರು ಒಂದು ಮಂಡಲ ಪೂಜೆ ಮಾಡಿದ್ರೆ ಅದು ಕಾಯುತ್ತೆ. ಹುಟ್ಟೋ ಮಗುವಿಂದನೇ ಶಾಶ್ವತ ಪರಿಹಾರ ಸಿಗೋದು. ಅಜ್ಜಿ, ಆ ಮಂಡಲದ ಪೂಜೆನ ನೀವು ಮಾಡಿಸಿ. ಆದಿ ಅಥವಾ ಆರ್ಯನ ಮಗು ವಿಷಯದಲ್ಲಿ ನಾನು ಒಪ್ಪಿಸ್ತೀನಿ. ಅವ್ರನ್ನ ಒಪ್ಸೋದ್ರಲ್ಲಿ ಸೋತ್ರೆ ನಿಮಗೆ ತೋಚ್ದಾಗ ಮಾಡಿಯತ್ತೆ, ನಾನು ತಡೆಯಲ್ಲ. ಈಗ ನೀವು ನನ್ನ ತಡಿತಾ ಇದ್ದೀರಾ? ಬಲವಂತ ಅಲ್ಲ ಅತ್ತೆ, ರಿಕ್ವೆಸ್ಟ್. ನಿಮಗೂ ಮಾವನ ಬಗ್ಗೆ ಕಾಳಜಿ ಇದೆ ಅಂತ ನನಗೆ ಗೊತ್ತಿದೆ. ಅತ್ತೆ, ಅಲ್ಲಿ ಕೊಲೆ ಪ್ರಯತ್ನ ನಡೆದಾಗ ನೀವು ಅಡ್ಡ ಬಂದು ತಡೆದ್ರಿ, ಮಾವನ ಬಚಾವ್ ಮಾಡಿದ್ರಿ. ಇದು ಕಾಕತಾಳೀಯ ಅಲ್ಲ, ಪ್ರೀತಿ ಅನ್ನೋ ನಂಬಿಕೆ ನನಗಿದೆ. ವಾಟ್ ಮೈ ಡಿಯರ್ ಗರ್ಲ್, ಏನಾಯ್ತು? ನಾನು ಕೊಟ್ಟ ಐಡಿಯಾ ಹಣ್ಣೋ ಕಾಯೋ? ಎರಡು ಭಯಂಕರನೇ ಇದೆ. ಹೌ ಇಸ್ ಇಟ್ ಪಾಸಿಬಲ್? ಒಂದು ಗುಡ್ ನ್ಯೂಸ್ ಇದೆ, ಒಂದು ಬ್ಯಾಡ್ ನ್ಯೂಸ್ ಇದೆ. ಯಾವ್ದು ಹೇಳಿ ಫಸ್ಟು? ಈ ಭೈರವಿ ಸ್ವೀಟ್ ಗರ್ಲ್, ಸ್ವೀಟ್ ನ್ಯೂಸೇ ಮೊದಲು ಹೇಳು. ನಿಮ್ಮ ಪ್ಲಾನ್ ಪ್ರಕಾರನೇ ಎಲ್ಲ ನಡೀತು. ಗೊತ್ತಾಯ್ತು ಬಿಡು. ನಿನಗೆ ಆ ಮನೆಯಲ್ಲಿ ಪರ್ಮನೆಂಟ್ ಆಗಿ ಜಾಂಡ ಊರೋ ತರ ಆಯ್ತು. ಇಸ್ ಇಟ್ ಕರೆಕ್ಟ್? ಎಸ್. ಇನ್ನು ಆ ರಂಜಿತ್ನಂತ 10 ಜನ ಬಂದ್ರು ನನ್ನ ನೀವು ಮನೆಯಿಂದ ಆಚೆ ಹಾಕಕ್ಕಾಗಲ್ಲ. ಈ ಮನೆ ಮಗ ಆರ್ಯನೇ ನೀವು ಇದೇ ಮನೇಲಿರಿ ಅಂತ ಹೇಳಾಯ್ತು. ಗುಡ್, ವೆರಿ ಗುಡ್ ಅರ್ಪಿತಾ. ಇಂಥ ಗುಡ್ ನ್ಯೂಸ್ ಮುಂದೆ ಯಾವ ಬ್ಯಾಡ್ ನ್ಯೂಸ್ ಇರುತ್ತೆ ಹೇಳಿ ನೋಡೋಣ. ಇದೆ, ನಾನೇನು ಈ ಮನೇಲಿ ಸೆಟ್ಲ್ ಆದೆ, ಅದಕ್ಕೆ ನಂಗೆ ಸಂತೋಷ ಇದೆ, ಇಲ್ಲ ಅಂತಲ್ಲ. ಆದ್ರೆ ನನಗೆ ಬೇಕಾಗಿದ್ದು ಆ ಸೂರ್ಯ ಆರ್ತಿ ಇಬ್ರು ದೂರ ದೂರ ಆಗೋದು. ಅವರಿಬ್ರು ಜೊತೆಯಾಗೆ ಇದಾರಲ್ಲ. ಡೋಂಟ್ ವರಿ ಮೈ ಚೈಲ್ಡ್, ಇದಾಗಿದೆ ಅಂದಮೇಲೆ ಅದು ಆಗತ್ತೆ. ಯಾಕೆ ನನ್ನ ಮೇಲೆ ನಂಬಿಕೆ ಇಲ್ವಾ ನಿನಗೆ?
ನಂಬಿಕೆ ಇಲ್ಲದೆ ಹೋಗಿದ್ದಿದ್ರೆ ಮಾತಿಗೂ ನಿಮ್ಮ ಹತ್ರ ಬರ್ತಿದ್ನಾ? ನೋಡಿ ಭೈರವಿ ಅವರೇ, ಈಗ ಬಂದಿರೋ ಆಪತ್ತು ಅಷ್ಟು ಸುಲಭವಾಗಿ ಹೋಗೋ ಅಂಥದ್ದಲ್ಲ. ಫಸ್ಟ್ ಏನು ಅಂತ ಹೇಳು, ಆಮೇಲೆ ವಿಚಾರ. ಸೂರ್ಯ ಆರತಿ ಇಬ್ಬರು ಸೇರಿ 48 ದಿನಗಳ ಕಾಲ ಶನಿ ದೇವರು ಪೂಜೆ ಮಾಡ್ಬೇಕಂತೆ. ನೀನೇ ಇದೆಯಲ್ಲ ಶನಿ ಇದ್ದಾಗೆ, ಇನ್ನೆಂತ ಶನಿ ದೇವ್ರ ಪೂಜೆ? ತಮಾಷೆ ಅಲ್ಲ ಭೈರವಿ ಅವರೇ, ಸೂರ್ಯ ಅವ್ರಿಗೆ ಇವಾಗ ಟೈಮ್ ಸರಿ ಇಲ್ವಂತೆ. ಹೇಗೆ ಇರೋದಕ್ಕೆ ಸಾಧ್ಯ? ಆರತಿ ಅನ್ನೋ ಮಾಯಾಂಗನಿ ಜೊತೆಲಿದ್ದಾಳಲ್ಲ. ಅದಕ್ಕೆ 48 ದಿನ ಶನಿ ದೇವರು ಪೂಜೆ ಮಾಡಬೇಕು ಅಂತ ಯಾರೋ ಜ್ಯೋತಿಷಿಗಳು ಬಂದು ಹೇಳಿದ್ದಾರೆ. ಇವರಿಬ್ರು ಜೊತೆಯಾಗ ಆ ಪೂಜೆ ಮಾಡೋದಕ್ಕೆ ನಿರ್ಧಾರ ಮಾಡಿದ್ದಾರೆ. ಇದ್ಯಾವ ಬ್ಯಾಡ್ ನ್ಯೂಸ್ ಬಿಡೆ. ಒಂದಲ್ಲ ಎರಡಲ್ಲ 48 ದಿನ ಭೈರವಿ ಅವರೇ. ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಇರ್ತಾರೆ, ಜನ್ಮಕ್ಕಾಗೋಷ್ಟು ಮಾತಾಡ್ತಾರೆ. 7 ಜನ್ಮಕ್ಕೂ ನಾವಿಬ್ರು ಜೋಡಿ ಆಗ್ಬೇಕು ಅಂತ ಡಿಸೈಡ್ ಮಾಡ್ತಾರೆ. ಪೂಜೆ ಮಾಡಿದ್ರೆ ತಾನೇ ಒಟ್ಟಿಗಿರೋದು, ಅದಕ್ಕೆ ಕಲ್ಲಾಕಿದ್ರೆ ಆಯ್ತು. ನಾನಿದ್ದೀನಿ ಅರ್ಪಿತಾ, ಯು ಡೋಂಟ್ ವರಿ. ಅಮ್ಮ, ಏನು ಯೋಚನೆ ಮಾಡಿದೆ? ಯಾವ್ದ್ರ ಬಗ್ಗೆ? ಜ್ಯೋತಿಷಿಗಳು ಬಂದು ಹೇಳಿದ್ರಲ್ಲ ಅದ್ರ ಬಗ್ಗೆ. ತುಂಬ ಗಂಭೀರವಾಗಿ ಹೇಳಿದಾರೆ ಕಣೋ. ನನಗೆ ಯಾಕೋ ತುಂಬ ಭಯ ಆಗ್ತಿದೆ. ಇಲ್ಲ, ಆ ಥರದೆಲ್ಲ ಆಗೋಕ್ಕೆ ನಾನು ಅವಕಾಶ ಮಾಡಿಕೊಡಲ್ಲ. ಅಮ್ಮ, ಇದೆಲ್ಲ ಅವ್ರುಗಳು ಮಾಡಿರೋ ಪ್ಲಾನು ದೊಡ್ಡ ಷಡ್ಯಂತ್ರ. ಏನು ಷಡ್ಯಂತ್ರ? ಪೂಜೆ ಮಾಡೋ ಅನ್ನೋದು ಷಡ್ಯಂತ್ರ. ನಿನಗೆ ಅದೇ ಅರ್ಥ ಆಗ್ತಿಲ್ಲ. ನಿನ್ನ ಇಲ್ಲೇ ಇರ್ಸ್ಕೊಬೇಕು ಅಂತ ಅವ್ರುಗಳು ಮಾಡಿರೋ ನಾಟಕ. ಮೊದಲು ಏನಂತ ಹೇಳಿದ್ರು, ನಿನ್ನ ಗುಣ ಆದ ತಕ್ಷಣ ನನ್ನ ಜೊತೆ ಕಳ್ಸ್ಕೊಡ್ತೀನಿ ಅಂದರು. ಇವಾಗ 48 ದಿನ ಪೂಜೆ ಮಾಡ್ಬೇಕಂತೆ. ಅಮ್ಮ, ಅದೆಲ್ಲ ಯೂಸ್ಲೆಸ್ ಅಮ್ಮ. ನಮಗೇನು ಎಫೆಕ್ಟ್ ಆಗಲ್ಲ. ನಿಜ ಸೂರ್ಯಂಗಾಗುತ್ತೆ ಅಷ್ಟೇ. ಏನೇನೋ ಮಾತಾಡಬೇಡ ಅದಿ. ಇವತ್ತು ನನ್ನ ಹಣೆಯಲ್ಲಿ ಕುಂಕುಮ ಇದೆ ಅಥವಾ ನನ್ನ ಕೊರಳಲ್ಲಿ ತಾಳಿ ಇದೆ ಅಂದರೆ ಅದಕ್ಕೆ ಕಾರಣ ಸೂರ್ಯ ಅವರು. ಸಂಬಂಧ ಮುರಿಯೋದು ಮನ್ಸು ಮುರಿದ್ರೆ ಮಾತ್ರ. ಅಂದರೆ ನಿನ್ನ ಮನ್ಸಿನ ಅವ್ರ ಕಡೆನೇ ಇದೆಯಾ? ಹೇಳಮ್ಮ, ಇನ್ನು ಅವ್ರ ಕಡೆನೇ ಇದೆಯಾ? ಆದಿ, ಜ್ಯೋತಿಷರು ಹೇಳಿದ್ದಾರೆ ಸೂರ್ಯ ಅವರಿಗೆ ಗಂಡಾಂತರ ಇದೆ, 48 ದಿನ ಪೂಜೆ ಮಾಡಬೇಕು ಅಂತ. ಪೂಜೆ ಮಾಡದೆ ಹೋದರೆ ನನ್ನ ಮೇಲೆ ಆಪಾದನೆ ಬರುತ್ತೆ. ಅದಕ್ಕೆ ನಾನು ತಯಾರಿಲ್ಲ. ಹಾಗೆ ಅಂದ್ಕೊಳ್ಳೋ. ಸೂರ್ಯನ ಮೇಲಿರೋ ಕಾಳಜಿ ಇದ್ದರೆ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು, ಹೀಗೆಲ್ಲ ಮಾಡ್ತಾ ಇರೋದು. ಅಮ್ಮ, ನಿನ್ನ ಮೇಲೆ ಆಪಾದನೆ ಮಾಡ್ತಾರೆ, ನೀನು ಯಾಕೆ ಮಾಡ್ತೀಯಾ? ಕಾಳಜಿ ಇರಬೇಕು ನಿಜ, ಆದರೆ ಅವ್ರಿಗೆ ಆ ಯೋಗ್ಯತೆ ಇಲ್ಲ. ಅವ್ರೇನು ಮಾಡಿದ್ ಮರ್ತೋಯ್ತಾ? ದುಡ್ಡಿಗೋಸ್ಕರ ಹಿಂಗೆಲ್ಲ ಮಾಡಿದೆ, ಅಪ್ಪನ ಜೊತೆ ಇನ್ನೂ ಸಂಬಂಧ ಇದೆ ಅಂತ ಏನೆಲ್ಲ ಆರೋಪ ಮಾಡಿಲ್ಲ ಅವರು. ಅದೇ ಪ್ಲೀಸ್, ಯೋಗ್ಯತೆ ಬಗ್ಗೆ ಮಾತಾಡೋ ಅಧಿಕಾರ ನಿನಗಿಲ್ಲ. ಟಿವಿ ಸ್ಟೇಷನ್ ಮುಂದೆ ಬಾಯಿ ಬಂದಾಗ ಮಾತಾಡ್ದೆ ಅಲ್ಲ, ಅವಾಗೇನು ಅನ್ಸ್ಲಿಲ್ವಾ ನಿನಗೆ? ಹೌದು, ನಾನು ತಪ್ಪು ಮಾಡಿದೆ. ನಾನೇನು ಮಾಡಬೇಕು ಅಂತ ಅಲ್ಲಿ ಹೋಗ್ಲಿಲ್ಲ. ಅದೇ ಬೇಡ ಪ್ಲೀಸ್, ಮಾತ್ಬೇಡ. ನಾನು 48 ದಿವಸ ಪೂಜೆಗೆ ಕೂರ್ತಾ ಇದ್ದೀನಿ. ಸೂರ್ಯವ್ರನ್ನ ನಾನು ಉಳಿಸ್ಕೋಬೇಕು ಮಾನವೀಯತೆ ದೃಷ್ಟಿಯಿಂದ. ಎಂಥ ಬಂಗಾರದಂತ ಮಾತಾಡದೆ ಆರ್ತಿ ನೀನು. ಎಲ್ಲಿ ನೀನು ಒಪ್ಕೊಳ್ಳಲ್ವ ಅಂತ ನನಗೆ ತುಂಬ ಆತಂಕ ಆಗೋಗಿತ್ತು. ಮಗನಿಗೆ ಗಂಡಾಂತರ ಇದೆ ಅಂತ ಕೇಳಿ ಹೆತ್ಕರಳು ಚುರ್ರಂತು. ಪೂಜೆಗೆ ಇರ್ತೀನಿ ಅಂತೇಳಿ ಒಪ್ಕೊಂಡ್ಯಲ್ಲ, ದೊಡ್ಡ ಉಪಕಾರ ಮಾಡಿದೆ ನೀನು. ಒಂದ್ಸಲಿ ಅವನ ಪ್ರಾಣ ಉಳಿಸಿದೀಯಾ, ಈಗ ಗಂಡಾಂತರದಿಂದಲೂ ಅವನನ್ನು ಪಾರು ಮಾಡ್ತಿದೀಯ. ಮತ್ತೆ ಮತ್ತೆ ನೀನು ನಮ್ಮ ಪಾಲಿನ ದೇವತೆ ಅನ್ನೋದನ್ನು ಸಾಬೀತು ಮಾಡ್ತಿದೀಯ. ಹೀಗೆ ನೀವಿಬ್ಬರು ಒಟ್ಟಿಗೆ 100 ಕಾಲ ಇದ್ದರೆ ನಿನಗೂ ಶ್ರೇಯಸ್ಸು, ಅವನಿಗೂ ಶ್ರೇಯಸ್ಸು. ನೋಡಿದ್ರಾ, ಇವಾಗ ಪಾಯಿಂಟಿಗೆ ಬಂದ್ರೆ ಅಮ್ಮ ಹೇಳಿದ್ದು ಪೂಜೆ ಮಾಡ್ತೀನಿ ಅಂತ ಅಷ್ಟೇ. ಅದು ಮಾನವೀಯತೆ ದೃಷ್ಟಿಯಿಂದ. ಮಾಡಲಿ ಬಿಡು, ಹೇಳೋದು ನನ್ನ ಆಸೆ ಆರೈಕೆ. ಆಗಲೇಬೇಕು ಅಂತ ಏನೂ ಇಲ್ವಲ್ಲ. ಮೊದಲು ಅವನು ಗಂಡಾಂತರದಿಂದ ಪಾರಾಗಲಿ. ಪೂಜೆ ಮಾಡೋಕ್ಕೆ ಅವಕಾಶ ಮಾಡಿಕೊಡು ಆದಿ. ನಿಮ್ಮ ಅಜ್ಜಿ ನಾನು ಕೇಳ್ಕೊತಿದ್ದೀನಿ ಕಣೋ. 48 ದಿನ, ಅದ್ರ ಮೇಲೆ 1 ದಿನನೂ ಇರಂಗಿಲ್ಲ ಅಮ್ಮ. ಇವಾಗಲೇ ಹೇಳಿದ್ದೀನಿ.